Hi everyone, welcome to business class. In this video, I want to explain a new chapter, that is emerging modes of business. This chapter indicates the recent trends taking place in the way business is done. ಸೊ ಉದಯಿಸುತ್ತಿರುವ ಪದ್ಧತಿಗಳು ಅನ್ನುವಂತಹ ಹೊಸ ಅಧ್ಯಯನದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಈ ವ್ಯವಹಾರದಲ್ಲಿ ಉದಯಿಸುತ್ತಿರುವಂತಹ ಪದ್ಧತಿಗಳು ಯಾವ್ಯಾವಿದ್ದಾವೆ, ಹೊಸದಾಗಿ ಇರುವಂತಹ ಪ್ರವೃತ್ತಿಗಳು ಏನೇನಿದ್ದಾವೆ, ಆ ಪ್ರವೃತ್ತಿಗಳಿಗೆ ಅನುಗುಣವಾಗಿ ವ್ಯವಹಾರ ಯಾವ ರೀತಿಯಾದಂತಹ ಕಾರ್ಯವನ್ನು ಮಾಡ್ತಾ ಇದೆ ಅನ್ನುವಂತಹದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಎಸ್, the every business activities always aims to create utilities or value in the form of goods and services. It is common nature in the market or the business. ಸೊ ಪ್ರತಿಯೊಂದನ್ನು ನಾವು ಗಮನಿಸ್ತಾ ಹೋದರೆ ವ್ಯವಹಾರದ ಚಟುವಟಿಕೆಗಳಲ್ಲಿ ಅಥವಾ ವ್ಯವಹಾರದ ಒಂದು ಸ್ವರೂಪದಲ್ಲಿ ಮುಖ್ಯವಾಗಿರುವಂತಹದ್ದು ಯಾವುದು, ಪ್ರಮುಖವಾದ ಗುರಿ ಅಂದರೆ ಯಾವುದು ಅಂತಂದರೆ ತುಷ್ಟಿಗುಣವನ್ನು ನೀಡುವಂತಹದ್ದು ಅಥವಾ ಹೆಚ್ಚಿಸುವಂತಹದ್ದು ಅಥವಾ ಒಂದು ಸರಕು ಸೇವೆಗಳ ಮೂಲಕ ವ್ಯವಹಾರದ ಚಟುವಟಿಕೆಗಳನ್ನು ನಡೆಸುವಂತಹದ್ದು ಆಗಿರ್ತದೆ. ಸೊ ವಿಚ್ ದ ಬೈಯರ್ ಪರ್ಚೇಸ್ ಟು ಸ್ಯಾಟಿಸ್ಫೈ ದೇರ್ ನೀಡ್ಸ್. ಸೊ ಯಾವುದರ ಮೂಲಕ ಆಗ್ತದೆ ಅಂತಂದರೆ ಅದು ಯುಟಿಲಿಟೀಸ್ ಯಾವಾಗ ಪರಿಪೂರ್ಣ ಆಗ್ತದೆ ಅಂದರೆ ಏನಂತ ಕರೀತಾ ಯುಟಿಲಿಟೀಸ್ ಅಂತಂದರೆ ಗ್ರಾಹಕರು ಅವುಗಳನ್ನು ಖರೀದಿಸಿದಾಗ, ಯಾವುದನ್ನು ಖರೀದಿಸಿದಾಗ ಸರಕು ಮತ್ತು ಸೇವೆಗಳನ್ನು ಅನುಭವಿಸಿದ ನಂತರದಲ್ಲಿ ಆ ಅನುಭವಿಸುವುದಕ್ಕೆ ತುಷ್ಟಿಗುಣವನ್ನು ಏನು ಮಾಡಬೇಕಾಗ್ತದೆ, ಹೆಚ್ಚಿಸಬೇಕಾಗ್ತದೆ ಅನ್ನುವಂತಹದ್ದು ತಿಳಿದು ಬರ್ತದೆ. ಸೊ ಹಾಗಾಗಿ ಇನ್ ಆರ್ಡರ್ ಟು ಮೀಟ್ ಎವರ್ ಗ್ರೋಯಿಂಗ್ ಕಾಂಪಿಟೇಷನ್, ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಲೋವರ್ ಪ್ರೈಸಸ್, ಫಾಸ್ಟರ್ ಆರ್ಡರ್ ಪ್ರೊಸೆಸಿಂಗ್ ಆ್ಯಂಡ್ ಬೆಟರ್ ಕಸ್ಟಮರ್ ಕೇರ್, there is a need for the business to take benefits of the emerging technologies. So to take benefits of emerging technologies ಅಂದರೆ ಉದಯಿಸುತ್ತಿರುವಂತಹ ಅಥವಾ ಬೆಳೆಯುತ್ತಾ ಇರುವಂತಹ ತಾಂತ್ರಿಕತೆಯೊಳಗಡೆ ಒಂದು ಸರಕಿನ ತುಷ್ಟಿಗುಣವನ್ನು ಹೆಚ್ಚಿಸುವುದು, ಮೌಲ್ಯವನ್ನು ಹೆಚ್ಚಿಸುವುದು. ಯಾವಾಗ ಮೌಲ್ಯ ಹೆಚ್ಚಾಗ್ತದೆ, ಯಾವಾಗ ತುಷ್ಟಿಗುಣ ಹೆಚ್ಚಾಗ್ತದೆ ಅಂತಂದರೆ ಒಬ್ಬ ಖರೀದಿದಾರನ ತೃಪ್ತಿಗೆ ಅನುಗುಣವಾಗಿ. ಆ ಖರೀದಿದಾರನ ತೃಪ್ತಿಯನ್ನು ನಾವು ಏನಾದರೂ ಮೀಟ್ ಆಗಬೇಕಾಗಿತ್ತಂದರೆ ಇನ್ ಆರ್ಡರ್ ಟು ಮೀಟ್ ಎವರ್, ಆವಾಗ ಸಂಬಂಧಪಟ್ಟಂತಂದರೆ ಕಾಂಪಿಟೇಷನನ್ನು ನಾವು ಮೀಟ್ ಮಾಡಬೇಕಾಗ್ತದೆ. ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಪರಿಮಾಣಾತ್ಮಕವಾದಂತಹ ಗುಣಮಟ್ಟವನ್ನು ನಾವು ತಲುಪಬೇಕಾಗ್ತದೆ. ಗುಣಮಟ್ಟದ ಅಥವಾ ಬೆಲೆಗಳಲ್ಲಿ ಸಹಿತವಾಗಿ ನಾವೇನು ಮಾಡಬೇಕಾಗ್ತದೆ, ವಿಚಾರವನ್ನು ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಕಸ್ಟಮರ್ ಕೇರ್, ಗ್ರಾಹಕರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಯಾವುದರ ಮೂಲಕವಾಗಿ ವಹಿಸಬೇಕಾಗ್ತದೆ ಅಂತಂದರೆ ಇವತ್ತಿನಲ್ಲಿ ಇರುವಂತಹ ತಂತ್ರಜ್ಞಾನದ ಬೆಳವಣಿಗೆ, ಎಮರ್ಜಿಂಗ್ ಟೆಕ್ನಾಲಜೀಸ್, ಇವುಗಳನ್ನು ನಾವು ಏನು ಮಾಡಬೇಕು, ವ್ಯವಹಾರ ಬಳಸ್ಕೊಳ್ಳುವಂತಹದ್ದು. ಯಾಕಂತಂದರೆ ಪ್ರತಿನಿತ್ಯ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಹಾಗಾಗಿ ಆ ಎಮರ್ಜಿಂಗ್ ಟೆಕ್ನಾಲಜೀಸನ್ನು ಮೀಟ್ ಆಗಲಿಕ್ಕೆ ಯಾವ್ಯಾವ ಇದ್ದಾವೆ, ಬಿಸ್ನೆಸ್ಗೆ ಅಪಾರ್ಚುನಿಟಿ ಯಾವ್ಯಾವ ಇದ್ದಾವೆ, ಅಥವಾ ಅದೇನೇ ಪ್ರವೃತ್ತಿಗಳು ಅಂತ ಹೇಳಿ ಕರಿತಾ ಇದ್ದೀವಿ, ಆ ಪ್ರವೃತ್ತಿಗಳಾದರೂ ಯಾವ್ಯಾವಿದ್ದಾವೆ. ಎಸ್, ದೇರ್ ಆರ್ ಮೇನ್ಲಿ 3 ಸ್ಟ್ರಾಂಗೆಸ್ಟ್ ಟ್ರೆಂಡ್ಸ್ that are shaping the business. Like the first one is e-business, like electronic business. Next one is outsourcing. Third one is internalization or globalization. ಈ ವ್ಯವಹಾರ ಅಂತ ಹೇಳಿ ಕರಿತಾ ಇದ್ದೀವಿ. ಅಂದರೆ ಪ್ರವೃತ್ತಿಗಳಲ್ಲಿ 3 ಪ್ರಮುಖವಾಗಿ ನಾವು ಕಾಣ್ತಾ ಇದ್ದೀವಿ. ಆ 3 ಪ್ರಮುಖವಾದಂತಹ ಪ್ರವೃತ್ತಿಗಳಲ್ಲಿ ಮೊದಲನೆಯದು ಯಾವುದು ಅಂತಂದರೆ ಈ ವ್ಯವಹಾರ, ನಂತರದಲ್ಲಿ ಹೊರಗುತ್ತಿಗೆ, ಮತ್ತು ಮೂರನೆಯದಾಗಿ ಯಾವುದು ಅಂತಂದರೆ ಜಾಗತೀಕರಣ ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರ ಅಂತ ಹೇಳಿ ಕರಿತಾ ಇದ್ದೀವಿ. ಈ 3 ಪ್ರಮುಖವಾದಂತಹ ಪ್ರವೃತ್ತಿಗಳನ್ನು ಆಧಾರವಾಗಿ ಇಟ್ಟುಕೊಂಡೇ ಒಂದು ವ್ಯವಹಾರ ತನ್ನ ಗುರಿ ಉದ್ದೇಶಗಳನ್ನು ಸಾಧಿಸ್ತದೆ. ಆನ್ ದ ಬೇಸಿಸ್ ಆಫ್ 3 ಟ್ರೆಂಡ್ಸ್ the business can achieve their activities or aim.
ಸೊ ಹಾಗಾಗಿ ಅವುಗಳಲ್ಲಿರುವಂತಹ ಮೊದಲನೆಯದ್ದು ಟ್ರೆಂಡ್ ಯಾವುದು ಅಂತಂದರೆ ದ ಫಸ್ಟ್ ಒನ್ ಟ್ರೆಂಡ್ ಈಸ್ ಸೊ ಈ ಬಿಸ್ನೆಸ್. ಸೊ ಇಟ್ ಈಸ್ ವೆರಿ ಸಿಂಪಲ್. ಇವತ್ತಿನ ದಿನಗಳಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿಯೊಂದು ಸಹಿತವಾಗಿ ಎಲೆಕ್ಟ್ರಾನಿಕ್ಗಳ ಮೂಲಕ ನಡೀತಾ ಇದೆ. ಯಾವುದು ಅಂತಂದರೆ ಅಮೆಜಾನ್ ಒಳಗಾದರೂ ಆಗಿರುವಂತಹದ್ದು, ಸೊ ಅಥವಾ ಫ್ಲಿಪ್ಕಾರ್ಟ್ ಒಳಗಾದರೂ ಆಗಿರುವಂತಹದ್ದು, ಅಂದರೆ ಇಂಟರ್ನೆಟ್ ಥ್ರೂ ಆ್ಯಂಡ್ ಎಲೆಕ್ಟ್ರಾನಿಕ್ ಡಿವೈಸಸ್ ಥ್ರೂ. ಸೊ ನಾವು ಅಂತರ್ಜಾಲವನ್ನು ಬಳಸ್ಕೊಂಡಾದರೂ ಆಗಿರಬಹುದು, ಅಥವಾ ಅದರ ಮೂಲಕ ಆದರೂ ಆಗಿರಬಹುದು, ಅಥವಾ ಗಣಕಯಂತ್ರಗಳ ಮೂಲಕ, ವಿದ್ಯುನ್ಮಾನೀಯ ಯಂತ್ರಗಳ ಮೂಲಕ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ವ್ಯವಹಾರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಈ ಬಿಸ್ನೆಸ್ ಅಂದರೆ ಏನು? ವಾಟ್ ಈಸ್ ಈ ಬಿಸ್ನೆಸ್? ಎಸ್, ಇಟ್ ಇಸ್ ವೆರಿ ಸಿಂಪಲ್. ಸೊ ಎಲೆಕ್ಟ್ರಾನಿಕ್ ಬಿಸ್ನೆಸ್ commonly referred to as e-business, or so it refers to conducting business activities over internet or any other computer network. It's very simple. Which business are carried out by the using of internet or any other electronic devices, ಸೊ ಯಾವ ಒಂದು ವ್ಯವಹಾರ ಸೊ ಅಂತರ್ಜಾಲದ ಮೂಲಕ ಆದರೂ ಆಗಿರಬಹುದು, ಅಥವಾ ಇತರೆ ವಿದ್ಯುನ್ಮಾನೀಯ ಯಂತ್ರಗಳನ್ನು ಬಳಸ್ಕೊಂಡು ನಡೆಸುವಂತಿದ್ರೆ ಅಂತಹ ಒಂದು ವ್ಯವಹಾರಕ್ಕೆ ನಾವು ಏನಂತ ಕರೀತಾ ಇದ್ದೀವಿ ಅಂತಂದರೆ ಈ ವ್ಯವಹಾರ ಅಂತ, ಅಥವಾ ಎಲೆಕ್ಟ್ರಾನಿಕ್ ವ್ಯವಹಾರ, ಅಂತರ್ಜಾಲ ವ್ಯವಹಾರ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ಈ ವ್ಯವಹಾರವನ್ನು ನಾವು ಸಾಮಾನ್ಯವಾಗಿ ನೋಡೋದಾದರೆ ಎಲ್ಲೆಲ್ಲಿ ಕಾಣಬಹುದು ಅಂತಂದರೆ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಸೊ ಗೂಗಲ್ ಪೇ ಅನ್ನುವಂತಹದ್ದು ಇಟ್ ಈಸ್ ಆಲ್ಸೋ ವಾಟ್ ಈ ಬಿಸ್ನೆಸ್. ಸೊ ಫೋನ್ ಪೇ ಆದರೂ ಆಗಿರುವಂತಹದ್ದು, ಅಥವಾ ಪರ್ಚೇಸಿಂಗ್ ಆಫ್ ಗೂಡ್ಸ್ ಬೈ ದ ಅಮೆಜಾನ್ ಆ್ಯಪ್. ಸೊ ಅಮೆಜಾನ್ ಥ್ರೂ ಆದರೂ ನಾವು ಗೂಡ್ಸನ್ನು ಪರ್ಚೇಸ್ ಮಾಡೋದಾದರೂ ಆಗಿರಬಹುದು, OLX ಥ್ರೂ ಸೊ ಗೂಡ್ಸನ್ನು ಸೇಲ್ ಮಾಡೋದಾದರೂ ಆಗಿರುವಂತಹದ್ದು. ಸೊ ಬೇರೆ ಬೇರೆ ರೀತಿಯೊಳಗಡೆ ಒಂದು ಕಂಪನಿಯಲ್ಲಿ ಸೊ ಡೇಟಾವನ್ನು ನಾವೇನು ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡೋದಂತಹದ್ದಾದರೂ ಆಗಿರುವಂತಹದ್ದು. ಇಟ್ ಈಸ್ ಅ ವಾಟ್, ದೀಸ್ ಆರ್ ಆಲ್ ದ ಇನ್ವಾಲ್ವ್ಡ್ ಇನ್ ದ ಈ ಬಿಸ್ನೆಸ್ ಆಕ್ಟಿವಿಟಿ. ಸೊ ಹಾಗಾದರೆ ಸೊ ಇದರ ಸ್ಕೋಪ್ ಏನಿದೆ? ಸೊ ದ ಸ್ಕೋಪ್ ಆಫ್ ಈ ಬಿಸ್ನೆಸ್, there are mainly 4 elements. The first one is B2B commerce, next one is B2C commerce, third one is C2C commerce, the fourth one is intra-B commerce. So ಇದು B2B commerce. The first one is the B2B commerce. What is the B2B? B is like business. ಬಿ ಅಂದರೆ ಏನಂತ ನಾವು ಇಂಡಿಕೇಟ್ ಮಾಡಬಹುದು ಇಲ್ಲಿ ಅಂದರೆ ಸೊ ವ್ಯವಹಾರ ಅಂತ ಹೇಳಿ ಕರಿತಾ ಇದ್ದೀವಿ. ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಸೊ ಈ ಬಿಸ್ನೆಸ್ ಪ್ರಮುಖವಾಗಿ ಇರುವಂತಹದ್ದು ನಾವು ಹೇಳಿದೆ ಎಮರ್ಜಿಂಗ್ ಮೋಡ್ಸ್ ಆಫ್ ಬಿಸ್ನೆಸ್ ಒಳಗೆ ಟ್ರೆಂಡ್ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಮೊದಲಿದ್ದಂತಹ ವ್ಯವಹಾರಕ್ಕೂ ಇವತ್ತಿನ ವ್ಯವಹಾರಕ್ಕೂ ಏನಾಗಿದೆ, ವ್ಯತ್ಯಾಸ ಇದೆ. ದೇರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದ ಟ್ರೆಡಿಷನಲ್ ಬಿಸ್ನೆಸ್ ಆ್ಯಂಡ್ ದ ಸೊ ನವಡೇಸ್ ಲೈಕ್ ಮಾಡರ್ನ್ ಬಿಸ್ನೆಸ್. ದ ಮಾಡರ್ನ್ ಬಿಸ್ನೆಸ್ ಇನ್ವಾಲ್ವ್ಸ್ ಆರ್ ವಾಂಟ್ಸ್ ದ ಸೊ ಎಲೆಕ್ಟ್ರಾನಿಕ್ ಡಿವೈಸಸ್ ಆ್ಯಂಡ್ ದ ಇಂಟರ್ನೆಟ್. ಇವತ್ತಿನ ಒಂದು ವ್ಯವಹಾರ ಅನ್ನುವಂತಹದ್ದೇನಿದೆ ಏನನ್ನು ಬಯಸ್ತಾ ಇದೆ ಅಂತಂದರೆ, ಯಾವುದಕ್ಕೆ ಹೊಂದಿಕೊಂಡಿದೆ ಅಂತಂದರೆ ಅಂತರ್ಜಾಲಕ್ಕೆ ಹೊಂದಿಕೊಂಡಿದೆ. ಪ್ರತಿಯೊಂದು ವಿದ್ಯುನ್ಮಾನೀಯ ಯಂತ್ರಗಳ ಮೂಲಕ ನಡೀತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಯಾವುದಕ್ಕೆ ಹೋಲಿಕೆ ಮಾಡಿದಾಗ ಇದನ್ನು ಸೊ ನಾವು ಸಾಂಪ್ರದಾಯಿಕ ವ್ಯವಹಾರಕ್ಕೆ ಹೋಲಿಕೆ ಮಾಡಿದಾಗ. ಸೊ ಹಾಗಾಗಿ ಫಸ್ಟ್ ಒನ್ ನಾವು ಯಾವುದನ್ನು ಹೇಳ್ತಾ ಇದ್ದೀವಿ ಸ್ಕೋಪ್ ಒಳಗ ಅಂತಂದರೆ B2B, ಬಿಸ್ನೆಸ್ ಟು ಬಿಸ್ನೆಸ್, ವ್ಯವಹಾರದಿಂದ ವ್ಯವಹಾರಕ್ಕೆ ಏನಾಗ್ತಾ ಇರುವಂತಹದ್ದು ಅಂತಂದರೆ ಸೊ ಒಂದು ನೆಟ್ವರ್ಕ್ ಮೂಲಕ ವ್ಯವಹಾರದ ಚಟುವಟಿಕೆಗಳು ನಡೀತಾ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್,
Business to business. What is the business to business? Simple. ವ್ಯವಹಾರದಿಂದ ವ್ಯವಹಾರಕ್ಕೆ ಇರುವಂತಹ ಒಂದು ಸಂಬಂಧ ಅಥವಾ ಚಟುವಟಿಕೆಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಆಲ್ ದ ಟ್ರಾನ್ಸಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಬಿಟ್ವೀನ್ ದ ಬಿಸ್ನೆಸ್ ಫರ್ಮ್ ಆರ್ ರೆಫರ್ಡ್ ಟು ಆಸ್ ಬಿಸ್ನೆಸ್. ಸೊ ಟು ಬಿಸ್ನೆಸ್ ಆರ್ B2B ಟ್ರಾನ್ಸಾಕ್ಷನ್ಸ್. ಸೊ ನಾವು ಏನಂತ ಕರಿತಾ ಇದ್ದೀವಿ, ಯಾವುದೇ ಚಟುವಟಿಕೆಗಳು ಒಂದು ವ್ಯವಹಾರದಿಂದ ಮತ್ತೊಂದು ವ್ಯವಹಾರದ ನಡುವೆ ನಡೆಯುವಂತಿದ್ದರೆ ಇಟ್ಸ್ ಲೈಕ್ ವಾಟ್. ಸೊ ಇದು ಟಾಟಾ ಕಂಪನಿ ಅಂತ ತಿಳ್ಕೊಳ್ಳೋದು, ಇದು ಅಪೋಲೋ ಅನ್ನುವಂತಹದ್ದನ್ನು ತಿಳ್ಕೊಳ್ಳೋಣ. ಟಾಟಾ ಮೋಟಾರ್ಸ್ ಕಂಪನಿ ಅನ್ನುವಂತಹದ್ದು ಏನು ಮಾಡ್ತಾ ಇದೆ ಅಂತಂದರೆ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನುವಂತಹದ್ದಿದೆ, ಉತ್ಪಾದನೆ ಮಾಡ್ತಾ ಇದೆ. ಏನನ್ನು ಉತ್ಪಾದನೆ ಮಾಡ್ತಾ ಇದೆ? ಕಾರನ್ನು ಉತ್ಪಾದನೆ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಯಾವುದರ ಅವಶ್ಯಕತೆ ಇದೆ? ಸೊ ಟೈರ್ಗಳ ಅವಶ್ಯಕತೆ ಇದ್ದೇ ಇರ್ತದೆ. ಆ ಟೈರನ್ನು ಯಾವುದ್ರ ಮೂಲಕ ಪರ್ಚೇಸ್ ಮಾಡ್ತಂದರೆ ಅಪೋಲೋ ಕಂಪನಿಗಳ ಮೂಲಕ ಪರ್ಚೇಸ್ ಮಾಡುವಂಥದ್ದು. ಇಟ್ ಈಸ್ ಆಲ್ಸೋ ಕಂಪನಿ, ಇಟ್ ಈಸ್ ಆಲ್ಸೋ ವಾಟ್ ಕಂಪನಿ. ಇದು ಬಿಸ್ನೆಸ್, ಇಲ್ಲಿನೂ ಸಹಿತವಾಗಿ ವ್ಯವಹಾರ ನಡೀತಾ ಇದೆ, ಇಲ್ಲಿನೂ ಸಹಿತವಾಗಿ ವ್ಯವಹಾರ ನಡೆಯುವಂತಹದ್ದು. ಹಾಗಾದರೆ ಏನಂತ ಕರಿತಾ ಇದ್ದೀವಿ? ಬಿಸ್ನೆಸ್ ಟು ಬಿಸ್ನೆಸ್ ಅನ್ನುವಂತಹದ್ದು ಕಾಣ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಸೊ ಥ್ರೂ ದ ಯಾವುದ್ರ ಮೂಲಕ ನಡೆಯುವಂತಹದ್ದು ಅಂತಂದರೆ ಇದನ್ನೂ ಸಹಿತವಾಗಿ ಎಲೆಕ್ಟ್ರಾನಿಕಲ್ ಡಿವೈಸಸ್ ಆರ್ ಟೋಟಲ್ ಕಾಮರ್ಸ್ ಥ್ರೂ ಅಂತ ಹೇಳಿ ಕರಿತಾ ಇದ್ದೀವಿ. ಎಸ್, ದ ನೆಕ್ಸ್ಟ್ ಒನ್ ಈಸ್ B2C, ಬಿಸ್ನೆಸ್ ಟು ಕಸ್ಟಮರ್. ಎಸ್, ವಾಟ್ ಈಸ್ ದ ಬಿಸ್ನೆಸ್ ಟು ಕಸ್ಟಮರ್ ಅಂದರೆ ಸಾಮಾನ್ಯವಾಗಿ ನೋಡೋದಾದರೆ ನಾನು ಹೇಳ್ತಾ ಇದ್ದೆ, ಅಮೆಜಾನ್ ಇಂದ ನಾವೇನಾದರೂ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ ಇದಕ್ಕೆ ನಾವೇನಂತ ಕರಿಬಹುದು ಅಂತಂದರೆ ಬಿಸ್ನೆಸ್ ಟು ಕಸ್ಟಮರ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಅಥವಾ ಮ್ಯಾನುಫ್ಯಾಕ್ಚರರ್ ಥ್ರೂ, ಸೊ ಕನ್ಸ್ಯೂಮರ್, ಉತ್ಪಾದಕರಿಂದ ಏನು ಮಾಡುವಂತಹದ್ದು? ಗ್ರಾಹಕರಿಗೆ ಬರುವಂತಹದ್ದು. ಥ್ರೂ ದೇ, ಸೊ ಎಲೆಕ್ಟ್ರಾನಿಕಲ್ ಡಿವೈಸಸ್ ಆ್ಯಂಡ್ ದ ಇಂಟರ್ನೆಟ್. The transactions taking place between business and customers are known as business to customers or B2C transactions. So e-commerce facilitate and speed up the entire B2C process. ನಾನು ಹೇಳ್ತಾ ಇದ್ದೆ, ಪ್ರತಿಯೊಂದು ನಾವು ಯಾವುದೇ ಆ್ಯಕ್ಟಿವಿಟಿ ಮಾಡಬೇಕಾಗಿತ್ತಂದ್ರೆ ಏನಂತ ಯೂಸ್ ಮಾಡಬೇಕು? ಥ್ರೂ ದಿ, ಸೊ ಇಂಟರ್ನೆಟ್ ಆರ್ ಎಲೆಕ್ಟ್ರಾನಿಕಲ್ ಡಿವೈಸಸ್. ಫಾರ್ ಎಕ್ಸಾಂಪಲ್, ಸೊ ATM ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೆ ಯಾವುದ್ರ ಬಗ್ಗೆ ಅಂತಂದರೆ, ಸೊ ಆನ್ಲೈನ್ ಡೆಲಿವರಿ ಒಳಗೆ ಸೊ ಯಾವುದನ್ನು ಅಮೆಜಾನ್ ಥ್ರೂ ಏನಾದರೂ ಒಂದಿಷ್ಟು ನಾವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವಂತಹದ್ದು. ಸೊ ಈ ರೀತಿಯಾಗಿಯೂ ನಾವು ಯಾವುದಕ್ಕೆ ಕನ್ವರ್ಟ್ ಮಾಡ್ಬೋದು ಅಂದರೆ B2C ಅನ್ನುವಂತಹದ್ದಕ್ಕೆ ಬರ್ತದೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಗೂಡ್ಸ್ ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಕರಿಬಹುದು. ಸೊ ದ ನೆಕ್ಸ್ಟ್ ಒನ್ ಈಸ್ ಕನ್ಸ್ಯೂಮರ್ ಟು ಕನ್ಸ್ಯೂಮರ್. ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಅಂದರೆ ಗ್ರಾಹಕರಿಂದ ಗ್ರಾಹಕರಿಗೆ ಏನು ಮಾಡ್ತಾ ಇರುವಂತಹದ್ದು? ಟ್ರಾನ್ಸಾಕ್ಷನ್ಸ್ಗಳು, ವಹಿವಾಟುಗಳು ನಡೀತಾ ಇರುವಂತಹದ್ದು. ಫಾರ್ ಎಕ್ಸಾಂಪಲ್, ಎ ಅನ್ನುವನ ಹತ್ರ ಏನಾದರೂ ಒಂದಿಷ್ಟು ಪ್ರಾಡಕ್ಟನ್ನು ಅವನು ಏನು ಮಾಡಬೇಕಾಗಿದೆ? ಸೇಲ್ ಮಾಡಬೇಕಾಗಿತ್ತೆ ಅಂತಂದರೆ ಸೊ ಅವನು ಏನು ಮಾಡಬಹುದು? ಸೊ ಈ ರೀತಿಯಾದಂತಹ eBay.com ಅನ್ನುವಂತಹದ್ದೊಂದು ಆ್ಯಪ್ ಇದೆ ಅಥವಾ ಒಂದು ವೆಬ್ಸೈಟ್ ಇದೆ. ಆ eBay.com ಅನ್ನುವಂತಹದ್ರ ಮೂಲಕ ಅವನು ಏನು ಮಾಡ್ಬೋದು? ಸೊ ತಾನೂ ಪಾರ್ಟಿಸಿಪೇಟ್ ಮಾಡಿ ಮಾರಾಟವನ್ನು ಮಾಡಬಹುದು. ಇಟ್ ಈಸ್ ಅ ಒನ್ ವೇ. ಸೊ ಅನದರ್ ಒಂದು ವೇ ಏನಂದರೆ ಕಸ್ಟಮರ್ ಕೇರ್ ಅಥವಾ ಸೊ ಫ್ರೀ ಒಂದು ಡೇಟಾಸನ್ನು ಕೊಟ್ಟಿರ್ತಾರೆ. ಕಸ್ಟಮರು ಸಹಿತವಾಗಿ ಕಂಪನಿಗೆ ಏನು ಮಾಡಬಹುದು? ತಮ್ಮ ಕ್ವಾರೀಸನ್ನು ಕೇಳ್ಕೊಳ್ಬಹುದು. ಅಂದರೆ ಟೋಲ್ ಫ್ರೀ ಕಾಲ್ಸನ್ನು ಸಹಿತವಾಗಿ ಏನು ಮಾಡಿದ ಅಪಾರ್ಚುನಿಟಿ ಇದೆ. ಅಂದರೆ ಕಸ್ಟಮರ್ ಟು ಕನ್ಸ್ಯೂಮರ್ ಅನ್ನುವಂತಹದ್ದು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಏನಿದು ಹಾಗಾದರೆ? ಸಿಂಪಲ್, ದ ಟ್ರಾನ್ಸಾಕ್ಷನ್ಸ್ ಟೇಕಿಂಗ್ ಪ್ಲೇಸ್ ಬಿಟ್ವೀನ್ ದ ಟೂ ಆರ್ ಮೋರ್ ಕಸ್ಟಮರ್ಸ್ ಆರ್ known as C2C commerce. C2C commerce. For example, sale of used books and household equipments on cash or so barter basis. ನಾವು OLX ಅನ್ನುವಂತಹದೊಂದು ಆ್ಯಪ್ ಇತ್ತು. ಸೊ ಮಾರಿಬಿಡಿ ಅನ್ನುವಂತಹದ್ದು ಏನಾಗಿತ್ತು ಅಂತಂದರೆ ಸೊ ಅದೊಂದು ಸ್ಟೇಟ್ಮೆಂಟನ್ನು ಕೊಟ್ಟು ನಾವೇನು ಮಾಡ್ತಾ ಇದ್ವಿ? ಸರಕುಗಳನ್ನು ಮಾರಾಟ ಮಾಡ್ತಾ ಇದ್ವಿ. ಎಸ್, ದ ಕನ್ಸ್ಯೂಮರ್ಸ್ ಆರ್ ನೋ ಲಾರ್ಜರ್ ಟೋಟಲಿ ರಿಲಯಂಟ್ ಆನ್ ಸೊ ಕಾರ್ಪೊರೇಷನ್ಸ್. ಸೊ ಸಾಮಾನ್ಯವಾಗಿ ಏನಾಗಿರುವಂತಹದ್ದು ಅಂತಲೇ ಸೊ
ಯಾವುದೇ ರೀತಿಯ ಗೊಂದಲ ಇಲ್ಲದೇನೆ ಇಲ್ಲಿ ನಾವು ಏನು ಮಾಡ್ಬೋದು, ಟ್ರಾನ್ಸಾಕ್ಷನನ್ನು ಮಾಡಲಿಕ್ಕೆ ಯಾವ್ದು ಕಾರಣವಾಗಿದೆ ಅಂದರೆ C2C. ಸೊ ಕಾಮರ್ಸ್ ಅನ್ನುವಂಥದ್ದು ಕಾರಣವಾಗಿದೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಸೊ ಇಂಟ್ರಾ ಬಿ ಕಾಮರ್ಸ್. ವಾಟ್ ಈಸ್ ದ ಇಂಟ್ರೋ ಬಿ ಕಾಮರ್ಸ್? ಸೊ ಇಂಟ್ರೋ ಬಿ ಕಾಮರ್ಸ್ ಅಂದರೆ ತಮ್ಮಲ್ಲಿಗೆ ಒಂದು ವ್ಯವಹಾರ ಸಂಸ್ಥೆ, ಫರ್ಮ್ ಅನ್ನೋಂತಹದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಫರ್ಮ್ ಒಳಗಡೆನೆ ಸೊ ದೇರ್ ಆರ್ ಸೆವರಲ್ ಡಿಪಾರ್ಟ್ಮೆಂಟ್ಸ್ ಇನ್ ದ ಫರ್ಮ್. ದೇರ್ ಆರ್ several departments like purchase department, marketing department, production department, finance department, research and development department, sales department, so human resource department. There are several departments. Each department can collect the data with the help of the internet. ಇಂಟರ್ನೆಟ್ ಅಂದರೆ ಒಂದು ಸಂಸ್ಥೆಯೊಳಗಡೆ ಖರೀದಿ ವಿಭಾಗನೂ ಅಥವಾ ಬೇರೆ ಬೇರೆ ವಿಭಾಗಗಳು ಇರುವಂತಹದ್ದು ನಮಗೆ ಕಾಣ್ತಾ ಇದ್ದೀವಿ. ಅಂದರೆ ಖರೀದಿ ವಿಭಾಗ, ಉತ್ಪಾದನಾ ವಿಭಾಗ, ಮಾರಾಟ ಪ್ರಕ್ರಿಯೆ ವಿಭಾಗ, ಸೊ ಹಣಕಾಸು ವಿಭಾಗ, ಸಂಶೋಧನಾ ಅಭಿವೃದ್ಧಿ ವಿಭಾಗ, ಮಾನವ ಸಂಪನ್ಮೂಲ ವಿಭಾಗ, ಸೊ ಮಾರಾಟ ವಿಭಾಗ. ಸೊ ಈ ರೀತಿಯಾಗಿ ಅನೇಕ ವಿಧಗಳಿದ್ದಾವೆ. ಸೊ ಈ ವಿಧಗಳಲ್ಲಿರುವಂತಹ ಅಥವಾ ವಿಭಾಗಗಳನ್ನು ಒಳಗೊಂಡಿರುವಂತಹ ಒಂದು ಸಂಸ್ಥೆ. ಆ ಇಲಾಖೆಗಳು ಏನೇನಿದ್ದಾವೆ ಅಥವಾ ವಿಭಾಗಗಳೇನಿದ್ದಾವೆ, ಪ್ರತಿಯೊಂದು ವಿಭಾಗಕ್ಕೂ ಏನಾಗ್ತಾ ಇದೆ, ಕನೆಕ್ಟಿವಿಟಿ ಇದೆ. ಫಾರ್ ಎಕ್ಸಾಂಪಲ್, ಪರ್ಚೇಸನ್ನು ನಾವೇನು ಮಾಡಬೇಕು, ರಾ ಮಟೀರಿಯಲನ್ನು ಪರ್ಚೇಸ್ ಮಾಡಬೇಕು. ಇವ್ರು ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು? ದ ಪರ್ಚೇಸ್ ಡಿಪಾರ್ಟ್ಮೆಂಟ್ ಶುಡ್ ಬಿ ಕಮ್ಯುನಿಕೇಟೆಡ್ ವಿತ್ ದಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಯಾಕಂದರೆ ಯಾವ ರಾ ಮೆಟೀರಿಯಲ್ಸ್ ಅವರಿಗೆ ಅವಶ್ಯಕತೆ ಇದೋ ಅದನ್ನು ಏನು ಮಾಡಬೇಕಾಗ್ತದೆ, ಅವರು ಸೊ ಪರ್ಚೇಸ್ ಮಾಡಬೇಕಾಗ್ತದೆ. ಅದು ಅಲ್ಲದೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಸೊ ರೆಗ್ಯುಲರ್ಲಿ ಕನೆಕ್ಟಿವಿಟಿ ಇರಬೇಕು. ಯಾರ ಜೊತೆ ಕನೆಕ್ಟಿವಿಟಿ ಇರಬೇಕು ಅಂತಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಏನಾಗಿರಬೇಕು, ಕನೆಕ್ಟಿವಿಟಿ ಇರಬೇಕಾಗಿರುವಂತಹದ್ದು ಕಾಣ್ತೀವಿ. ವಿತ್ ದ ಹೆಲ್ಪ್ ಆಫ್ ವಾಟ್? ಸೊ ವಿತ್ ದ ಹೆಲ್ಪ್ ಆಫ್ ದ ಇಂಟರ್ನೆಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಈ ರೀತಿ ಏನಾದರೂ ಇರ್ದಿದ್ರೆ ಸೊ ಏನಾಗ್ತಾ ಇತ್ತು, ವ್ಯವಹಾರ ಅನ್ನುವಂತಹದ್ದು ಸರಿಯಾಗಿ ನಡೀತಾ ಇರಲಿಲ್ಲ. ಸೊ ಹಾಗಾಗಿ ಸೊ ಇಂಟರ್ನೆಟ್ ಥ್ರೂ, ಎಲೆಕ್ಟ್ರಾನಿಕ್ ಡಿವೈಸಸ್ ಥ್ರೂ, ಅಂದರೆ ಎಷ್ಟು ಮಾರ್ಕೆಟಿಂಗ್ ಒಳಗೆ ಪ್ರಾಡಕ್ಟ್ ಸೇಲ್ ಆಗ್ತವೆ ಅನ್ನುವಂತಹದ್ದು ಯಾರಿಗೆ ಗೊತ್ತಿರ್ತದೆ? ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಥ್ರೂ ಯಾರಿಗೆ ತಿಳಿಸುವಂತಹದ್ದು? ಉತ್ಪಾದನಾ ವಿಭಾಗಕ್ಕೆ ತಿಳಿಸುವಂತಹದ್ದು. ಇಟ್ಸ್ ವೆರಿ ಸಿಂಪಲ್. ಸೊ ಇಲ್ಲಿ ಇದನ್ನು ಫರ್ಮ್ ಅಂತ ಹೇಳಿದ್ದೀನಿ, ಇದು ಬಿಸ್ನೆಸ್ ಅಂತ ಹೇಳಿ ಕರಿತೀವಿ. ಇದು ಸಪ್ಲೈಯರ್ಸ್ ಅಂದರೆ ರಾ ಮೆಟೀರಿಯಲ್ ಸಪ್ಲೈ ಮಾಡುವಂತಹ ಒಂದಿಷ್ಟು ಕಂಪನಿಗಳು, ಅಂದರೆ B2B ಆಗ್ತದೆ ಇದು. ಸೊ ನೆಕ್ಸ್ಟ್ ಇಲ್ಲಿ ಕಸ್ಟಮರ್ಸ್ ಇದ್ದಾರೆ. ಸೊ B2C, ಇಲ್ಲಿ ಉತ್ಪಾದನೆ ಆಗಂತಹ ಸರಕುಗಳನ್ನ ಯಾರಿಗೆ ಮಾರಾಟ ಮಾಡ್ತಾ ಇದ್ದೀವಿ? ಕಸ್ಟಮರಿಗೆ ಮಾರಾಟ ಮಾಡ್ತೀವಿ, B2C. ಸೊ C1, C2, C3 ಇವ್ರ ನಡುವೆ ಏನಾದರೂ ಟ್ರಾನ್ಸಾಕ್ಷನ್ ಆಯಿತು ಅಂತಂದರೆ C2C. ಸೊ ನೆಕ್ಸ್ಟ್ ಸೊ ವ್ಯವಹಾರದ ಒಳಗಡೆ ಎಲ್ಲ ಡಾಕ್ಯುಮೆಂಟ್ಸು ಮತ್ತು ಎಲ್ಲ ರೀತಿಯಾದಂತಹ ಟ್ರಾನ್ಸಾಕ್ಷನ್ಸ್ ಲೈಕ್ ಸೊ ಡಾಟಾಸನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವೇನಂತ ಇಂಟ್ರೋ ಬಿ ಕಾಮರ್ಸ್ ಅಂತ ಹೇಳಿ ಕರಿತಾ ಇರುವಂತಹದ್ದು. ಸೊ ಏನು ಕೊಟ್ಟಿದ್ದಾರೆ? So intra-B commerce refers to so interaction and dealings among the various departments. Various departments is already I said. So what? So purchase, sales, marketing departments. So and persons with the firm. ಸೊ ಬೇರೆ ಬೇರೆ ವಿಭಾಗಗಳೊಂದಿಗೆ ಮತ್ತು ವ್ಯಕ್ತಿಗಳೊಂದಿಗೆ ಏನು ಮಾಡುವಂತಹದ್ದು? ಸೊ ಸಂಭಾಷಣೆ ಮತ್ತು ವ್ಯವಹಾರವನ್ನು ಮಾಡುವಂತಹದ್ದಕ್ಕೆ ಇರುವಂತಹದ್ದು ಏನು ಅಂತೇಳಿ ಕರಿತಾ ಇದ್ದೀವಿ ಅಂದರೆ ಸೊ ಇಂಟ್ರಾ-ಬಿ ಕಾಮರ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಈ ಇಂಟ್ರಾ-ಬಿ ಕಾಮರ್ಸ್ ಒಳಗೆ ಇಟ್ ಇನ್ಕ್ಲೂಡ್ಸ್ ದ ಯೂಸ್ ಆಫ್ ಇಂಟರ್ನೆಟ್ ಆ್ಯಂಡ್ ಇಂಟ್ರಾಕ್ಟ್ ಆ್ಯಂಡ್ ಡೀಲ್ ಬಿಟ್ವೀನ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಪರ್ಸನ್ಸ್ ವಿತಿನ್ ದ ಫರ್ಮ್. ಅದು ವ್ಯವಹಾರದ ಒಳಗಡೆನೆ ಅಥವಾ ವ್ಯವಹಾರ ಸಂಸ್ಥೆಯೊಳಗಡೆನೆ ಏನಾಗ್ತಾ ಇರುವಂತಹದ್ದು ಅಂತಂದರೆ ಸೊ ಈ ಚಟುವಟಿಕೆ ನಡೀತಾ ಇರುವಂತಹದ್ದು. ಸೊ ಮೇನ್ ಇಂಪಾರ್ಟೆಂಟ್ ಕಂಟೆಂಟ್, the use of intra-B commerce has facilitated flexible manufacturing. ಅಂದರೆ ನಮನೀಯತೆ ಉತ್ಪಾದನೆಗೆ ಸರಳಿಯಾಗಿರುವಂತಹದ್ದು ಯಾವುದು ಅಂತಂದರೆ ಇಂಟ್ರಾ-ಬಿ ಕಾಮರ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಅದರೊಳಗೆ ಬರುವಂತಹದ್ದು ಮೇನ್ ಯಾವ್ಯಾವುದಕ್ಕೆ ಸಂಬಂಧಪಟ್ಟ ಇದೆ? ಇಟ್ ಮೇನ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಇನ್ವೆಂಟರಿ ಆ್ಯಂಡ್ ಕ್ಯಾಶ್ ಮ್ಯಾನೇಜ್ಮೆಂಟ್. ದಾಸ್ತಾನು ಅಥವಾ ನಗದುಗಳ ನಿರ್ವಹಣೆ ಅಂತೇಳಿ ಕರಿಬಹುದು. ರಿಪೋರ್ಟಿಂಗ್ ಬೈ ಎಂಪ್ಲಾಯೀಸ್ ಟು ದೇರ್ ಸೀನಿಯರ್ಸ್. ಸೊ ಯಾರು
ಉದ್ಯೋಗಿಗಳಿರ್ತಾರೆ, ಆ ಉದ್ಯೋಗಿಗಳು ತನ್ನ ಅಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಲಿಕ್ಕೆ ಈ ಬಿ ಕಾಮರ್ಸ್ ಅನ್ನುವಂಥದ್ದು, ಅಂದರೆ ಇಂಟರ್ನೆಟ್ಟು ಡೈರೆಕ್ಟ್ ನಾವೇನು ಮಾಡ್ಬೋದು, ರಿಪೋರ್ಟ್ ಮಾಡ್ಬೋದು, ಮೇಲ್ ಮಾಡಬಹುದು, ಅಥವಾ ಅದರ ವಿಷಯಗಳನ್ನು ತಿಳಿಸಬಹುದು. ಸೊ ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಮಾನವ ಸಂಪನ್ಮೂಲವನ್ನು ದಕ್ಷತೆಯಿಂದ ನಾವೇನು ಮಾಡಬಹುದು ಅಂತಂದರೆ ನಿರ್ವಹಣೆ ಮಾಡಿಕೊಳ್ಬಹುದು. ಸೊ ಅದು ಅಲ್ಲದೆ ರಿಕ್ರೂಟ್ಮೆಂಟ್ ಆ್ಯಂಡ್ ಸೆಲೆಕ್ಷನ್, ನೇಮಕಾತಿ ಮತ್ತು ಆಯ್ಕೆ ಅನ್ನುವಂತಹದ್ದನ್ನು ನಾವೇನು ಮಾಡ್ಬೋದು, ಎಫಿಷಿಯೆಂಟಾಗಿ ನಿರ್ವಹಿಸಬಹುದು ಅಂತ ಹೇಳಿ ಕರಿಬಹುದು ಇಲ್ಲಿ. ಎಸ್, ದ ನೆಕ್ಸ್ಟ್ ಕಂಟೆಂಟ್ ಈಸ್ ಬೆನಿಫಿಟ್ಸ್ ಆಫ್ ಇ ಕಾಮರ್ಸ್. ಬೆನಿಫಿಟ್ಸ್ ಆಫ್ ಇ ಕಾಮರ್ಸ್, ಇ ಕಾಮರ್ಸಿಂದ ಅಥವಾ ಈ ಬಿಸ್ನೆಸ್ಸಿಂದ ಆಗುವಂತಹ ಪ್ರಯೋಜನಗಳು ಏನೇನಿದ್ದಾವೆ? ಮೇನ್ಲಿ ದೇರ್ ಆರ್ 5 ಬೆನಿಫಿಟ್ಸ್. ಉಪಯೋಗಗಳು ಎಷ್ಟಿದ್ದಾವೆ ಅಂದರೆ 5 ಉಪಯೋಗಗಳು ಅಂತ ಹೇಳಿ ಕರೀತಾ ಇದ್ದೀವಿ. ಎಸ್, ದ ಫಸ್ಟ್ ಒನ್ ಈಸ್ ಈಸಿ ಆಫ್ ಫಾರ್ಮೇಷನ್ ಆ್ಯಂಡ್ ಲೋವರ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಮೆಂಟ್ಸ್. ಸ್ಥಾಪನೆಯ ಸುಗಮತೆ ಮತ್ತು ಕಡಿಮೆ ಹೂಡಿಕೆಯ ಅಗತ್ಯತೆಗಳು. ಸೊ ನಾವು ಯಾವುದಕ್ಕೆ ಕಂಪೇರ್ ಮಾಡಿದಾಗ ಅಂತಂದರೆ, ವೆನ್ ವಿ ಕಂಪೇರ್ ಟು ದ ಟ್ರೆಡಿಷನಲ್ ಬಿಸ್ನೆಸ್, these type of the business activity required the low cost or low investment. So these type of the firms or business not required so many pressure or so many documents. ಸೊ ನಾವು ಯಾವುದಕ್ಕೆ ಕಂಪೇರ್ ಮಾಡಿದಾಗ ಅಂತ ನೋಡಿದ್ರೆ, ಸಾಂಪ್ರದಾಯಿಕ ಪದ್ಧತಿಯ ವ್ಯವಹಾರಗಳಿಗೆ ಹೋಲಿಕೆ ಮಾಡಿದಾಗ ಈ ರೀತಿಯಾದಂಥ ಈ ಬಿಸ್ನೆಸ್ ಅನ್ನುವಂಥ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅನ್ನುವಂತಹದ್ದು ನಾವು ಸ್ಥಾಪನೆ ಮಾಡುವುದು ಸುಲಭ. ಅದಕ್ಕೆ ಬೇಕಾದಂತಹದ್ದು ರಿಕ್ವೈರ್ಮೆಂಟ್ಸ್ ಇದಕ್ಕೆ ಅವಶ್ಯಕತೆ ಇರೋದಿಲ್ಲ. ಅದು ಅಲ್ಲದೆ ಇಟ್ ಡಸ್ ನಾಟ್ ರಿಕ್ವೈರ್ ಇನ್ವೆಸ್ಟ್ಮೆಂಟ್ ಇನ್ ಶಾಪ್ ಆರ್ ಸ್ಟಾಕ್ ಆರ್ ಡಿಸ್ಪ್ಲೇ ದ ಸ್ಟಾಕ್ಸ್ ಆ್ಯಸ್ ಲೈಕ್ ಅ ಟ್ರೆಡಿಷನಲ್ ಬಿಸ್ನೆಸ್. ಯಾವುದಕ್ಕೆ ನೋಡಿದಾಗ ಅಂತಂದರೆ ಹೇಳ್ತಾ ಇದ್ದೆ, ನಾವು ಸಾಂಪ್ರದಾಯಿಕ ಪದ್ಧತಿಯ ವ್ಯವಹಾರಗಳಿಗೆ ನೋಡಿದಾಗ ಈ ರೀತಿಯಾದಂತಹ ವ್ಯವಹಾರಕ್ಕೆ ಅಥವಾ ಈ ವ್ಯವಹಾರಕ್ಕೆ ಹೂಡಿಕೆಯ ಅಗತ್ಯತೆ ಇಲ್ಲ ಅನ್ನುವಂತಹದ್ದು. ಇಟ್ಸ್ ಓನ್ಲಿ ರಿಕ್ವೈರ್ಡ್ಸ್ ದ ವಾಟ್ ನೆಟ್ವರ್ಕ್, ವಿಚ್ ನೆಟ್ವರ್ಕ್, ಕಾಂಟ್ಯಾಕ್ಟ್ಸ್ ನೆಟ್ವರ್ಕ್. ನಮ್ಮ ಕಾಂಟ್ಯಾಕ್ಟ್ ಅಂದರೆ ನಮ್ಮ ಸಂಬಂಧಗಳು, ಗ್ರಾಹಕರೊಂದಿಗೆ ಎಷ್ಟು ಸಂಬಂಧವನ್ನು ಹೊಂದಿರ್ತವೆಯೋ ಅಷ್ಟು ಪ್ರಮಾಣದ ವ್ಯವಹಾರವನ್ನು ನಾವೇನು ಮಾಡ್ಬೋದು, ಸುಲಭವಾಗಿ ಬೆಳೆಸಬಹುದು ಹೊರತು ದೇರ್ ಈಸ್ ನಾಟ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟಿಗೆ ಅಲ್ಲ, ಹೂಡಿಕೆಯಿಂದ ಸಾಧ್ಯ ಆಗಲಿಕ್ಕೆ ಅಲ್ಲ ಅಂತ ಹೇಳಿ ಕರಿಬಹುದು. ಎಸ್, ಹಾಗಾಗಿ ಇದು ನಾವೇನು ಮಾಡಬಹುದು, ಸುಲಭ ಸ್ಥಾಪನೆ ಅಂತಾನೆ ಕರಿಬಹುದು. ಎಸ್, ದ ನೆಕ್ಸ್ಟ್ ಒನ್ ಈಸ್ ಕನ್ವೀನಿಯನ್ಸ್. ಕನ್ವೀನಿಯನ್ಸ್ ಅಂತಂದರೆ ನಾವು ಎಲ್ಲಾದರೂ ಹೋಗಬೇಕಾದಾಗ 24/7 ಈ ಬಿಸ್ನೆಸ್ ಫೆಸಿಲಿಟೇಟ್ಸ್ ಟು ದ ಪರ್ಸನ್ ಆರ್ ಕಸ್ಟಮರ್ to shop at their own convenience time and the place. ಯಾವುದೇ ಸ್ಥಳದೊಳಗಾದರೂ ಆಗಿರ್ಬೋದು ಅಥವಾ ಯಾವುದೇ ಟೈಮ್ ಒಳಗಾದರೂ 24/7 ಏನು ಮಾಡ್ಬೋದು, ವ್ಯವಹಾರ ಚಟುವಟಿಕೆಗಳನ್ನು ಮಾಡುವಂತಹ ಒಂದು ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡುವುದು ಯಾವುದು ಅಂತಂದರೆ ಅದು ಈ ವ್ಯವಹಾರ ಅಂತ ಹೇಳಿ ಕರಿತಾ ಇದ್ದೀವಿ. ಅಂದರೆ ಅನುಕೂಲಕರ ವ್ಯವಹಾರಕ್ಕೆ ಇದು ಸಹಾಯಕವಾಗಿದೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಸ್ಪೀಡ್. ವೇಗವನ್ನು ಹೆಚ್ಚಿಸ್ತದೆ. ಯಾವುದರ ವೇಗವನ್ನು ಹೆಚ್ಚಿಸ್ತದೆ? ಇಟ್ಸ್ ಇಯರ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಪ್ರೊಸೆಸ್ ಈಸ್ ವೆರಿ ಸ್ಪೀಡ್ ಬಿಕಾಸ್ ಆಫ್ ಇನ್ಫಾರ್ಮೇಷನ್ ಮೂವ್ಸ್ ವೆರಿ ಫಾಸ್ಟ್ ಥ್ರೂ ದಿ ಇಂಟರ್ನೆಟ್. ಸೊ ನಾವು ಈ ಒಂದು ವ್ಯವಸ್ಥೆಯೊಳಗಡೆ ನಾವೇನಾದರೂ ನೋಡ್ತಾ ಹೋದರೆ, ಸರಕುಗಳನ್ನು ಕೊಳ್ಳೋದು ಮತ್ತು ಮಾರೋದು ಅನ್ನುವಂತಹದ್ದೇನಿದೆ ಅತ್ಯಂತ ವೇಗವಾಗಿ ನಡೆಯುವಂತಹದ್ದು. ಕಾರಣ ಏನು ಅಂತಂದರೆ, ಬೇಕಾಗಿರುವಂತಹ ಮಾಹಿತಿಗಳು ಅಂತರ್ಜಾಲದ ಮೂಲಕ ವೇಗವಾಗಿ ಹಂಚಿಕೆಯಾಗ್ತದೆ. ಅಂತರ್ಜಾಲದ ಮೂಲಕ ಏನಾಗ್ತದೆ, ವೇಗವಾಗಿ ಹಂಚಿಕೆಯಾಗ್ತದೆ. ಹಾಗಾಗಿ ಇಟ್ ನೀಡ್ಸ್ ವೆರಿ ಲೆಸ್ ಟೈಮ್ ಟು ಕಂಪ್ಲೀಟ್ ದ ಬಿಸ್ನೆಸ್ ಸೈಕಲ್. ವ್ಯಾವಹಾರಿಕ ಅಥವಾ ವ್ಯವಹಾರ ಚಕ್ರವನ್ನು ಪೂರ್ಣಗೊಳಿಸಲಿಕ್ಕೆ ಇದು ಅತ್ಯಂತ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಫಾರ್ ಎಕ್ಸಾಂಪಲ್ ಯಾವುದು ಅಂದರೆ, ಸಿಂಪಲ್ ಮೂವಿ, ವಾಚಿಂಗ್ ಅ ಮೂವಿ ಆರ್ ಇ ಬುಕ್ಸ್ ಆರ್ ಡೌನ್ಲೋಡಿಂಗ್ ದ ಮ್ಯೂಸಿಕ್ಸ್.
ಸೊ ಅಥವಾ ಮ್ಯೂಸಿಕ್ ಅಂದರೆ ಸಂಗೀತವನ್ನು ನೋಡೋದಾದರೂ ಆಗಿರ್ಬೋದು, ಚಲನಚಿತ್ರಗಳನ್ನು ನೋಡ್ಬೋದಾದರೂ ಆಗಿರ್ಬೋದು, ಬುಕ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಪರ್ಚೇಸ್ ಮಾಡೋದಾದರೂ ಆಗಿರುವಂಥದ್ದು ಏನಾಗ್ತದೆ, ಇದು ವೆರಿ ಸ್ಪೀಡಾಗಿ ನಡೆಯುವಂತಹದ್ದು, ವೇಗವಾಗಿ ನಡೆಯುವಂತಹದ್ದು, ಇದು ಅನುಕೂಲಕರವಾಗಿದೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಗ್ಲೋಬಲ್ ರೀಚ್, ಜಾಗತಿಕ ತಲುಪುವಿಕೆ ಅಥವಾ ಪ್ರವೇಶ. ಜಾಗತಿಕ ತಲುಪುವಿಕೆ ಅಥವಾ ಪ್ರವೇಶ. Here, the e-business provide the freedom to the buyers in the world. They have the opportunity to choose the products. So, with the help of well-developed computerized networking. ಸೊ ಯಾವುದಕ್ಕೆ ಕಾರಣ ಆಗ್ತದೆ ಅಂತಂದರೆ, ಈ ವ್ಯವಹಾರ ಅನ್ನುವಂತಹದ್ದು ಅಥವಾ ಈ ಬಿಸ್ನೆಸ್ ಅನ್ನುವಂತಹದ್ದು ಏನಿದೆ, ಗ್ರಾಹಕರಿಗೆ ಅತ್ಯಂತ ಸ್ವತಂತ್ರತೆಯನ್ನು ನೀಡಿದೆ. ಯಾವುದರಲ್ಲಂದರೆ ತಮಗೆ ಇಷ್ಟವಾದ ವಸ್ತುಗಳನ್ನು ಖರೀದಿಸಲಿಕ್ಕೆ. ಯಾವ ಜಾಗದೊಳಗೆ ಅಂತ ಮತ್ತೆ ಕ್ವಶನ್ ಮಾರ್ಕ್ ಮಾಡ್ಕೊಂಡ್ರೆ, ದ ಪಾರ್ಟ್ ಆಫ್ ದಿ ವರ್ಲ್ಡ್, ಜಗತ್ತಿನಾದ್ಯಂತ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಇದು ಯಾವುದರಿಂದ ಅನುಕೂಲ ಆಗಿದೆ ಅಂತ ನಾವು ನೋಡಿದಾಗ, ಒಂದು ಗಣಕೀಕೃತ ಒಂದು ನೆಟ್ವರ್ಕ್, ಅಂತರ್ಜಾಲದ ಮೂಲಕ ಸೊ ಅಭಿವೃದ್ಧಿ ಹೊಂದಿದಾಗ ಈ ರೀತಿಯಾದಂತಹ ಒಂದು ವ್ಯವಹಾರ ನಾವು ಎಲ್ಲಿ ಕಾಣಬಹುದು ಅಂತಂದರೆ ಇಂಟರ್ನ್ಯಾಷನಲ್ ಲೆವೆಲ್ ಅಥವಾ ಗ್ಲೋಬಲ್ ಲೆವೆಲ್ ಅಂತ ಹೇಳಿ ಕರಿತಾ ಇದ್ದೀವಿ. ಎಲ್ಲಿನ ಯಾವ ಮಟ್ಟಕ್ಕೆ ಅಂದರೆ ಗ್ಲೋಬಲ್ ಲೆವೆಲ್ ಒಳಗೆ, ಅಂದರೆ ಜಾಗತಿಕ ಮಟ್ಟದಲ್ಲಿ ನಾವು ಕಾಣುವಂತಹದ್ದು. ಎಸ್, ದ ಫಿಫ್ತ್ ಒನ್ ಈಸ್ ಸೊ ಮೂಮೆಂಟ್ ಟುವರ್ಡ್ಸ್ a paperless society. ಕಾಗದರಹಿತ ಸಮಾಜದತ್ತ ಆಂದೋಲನ. E-business starts the eco-friendly activities. Is like, so save the trees, indirectly paperless work. Simple, the internet has considerably reduced the dependence on paperwork, as most of the work is done electronically through computers. ಸೊ ನಾನು ಹೇಳ್ತಾ ಇದ್ದೆ, ಈ ವ್ಯವಹಾರ ಅನ್ನುವಂತಹದ್ದು ಏನಿದೆ, ಪರಿಸರ ಸ್ನೇಹಿ ವ್ಯವಹಾರ ಅಂತ ಹೇಳಿ ಕರಿಬಹುದು. ಯಾಕಂದರೆ ಪರಿಸರ ಅನ್ನುವಂತಹದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ನೇರವಾಗಿ ಅಂತಂದರೆ, ಸೊ ಗಿಡ ಮರಗಳಿಗೆ ಸಂಬಂಧಪಟ್ಟಿರೋದು. ಮತ್ತು ನಾವು ಪೇಪರ್ಲೆಸ್ ಅನ್ನುವಂಥದ್ದು ಗಿಡಗಳನ್ನು ಉಳಿಸ್ತದೆ. ಸೊ ಪೇಪರ್ ಅನ್ನುವಂತಹದಿನ ಕಾಗದವನ್ನು ಬಳಸುವುದರ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಅದರಿಂದ ಏನಾಗ್ತದೆ ಅಂತಂದರೆ, ಸೊ ಪ್ರತಿಯೊಂದು ಚಟುವಟಿಕೆಗಳು ವಿದ್ಯುನ್ಮಾನೀಯ ಯಂತ್ರಗಳ ಮೂಲಕನೇ ನಡೀತಾ ಇದ್ದೇವೆ. ಸೊ ಇತ್ತೀಚಿನ ದಿನಗಳಲ್ಲಿ ಸೊ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಂತ ಏನಿದ್ದಾವೆ, ಸೊ ಸರ್ಕಾರದ ವಿಭಾಗಗಳು ಮತ್ತು ಸೊ ಪ್ರತಿಯೊಂದು ಕಂಪನಿಗಳು ಸಹಿತವಾಗಿ ಸೊ ಈ ಒಂದು ಎಲೆಕ್ಟ್ರಾನಿಕಲ್ ಡಿವೈಸಸ್ ಆ್ಯಕ್ಟಿವಿಟೀಸನ್ನೇ ಅಡಾಪ್ಟ್ ಮಾಡ್ಕೊಂಡಿರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಎಸ್, ಇಟ್ಸ್ ಅ ವೆರಿ ಸಿಂಪಲ್. ದ ನೆಕ್ಸ್ಟ್ ಕಂಟೆಂಟ್ ಈಸ್ ದ ಲಿಮಿಟೇಷನ್ಸ್ ಆಫ್ ಸೊ ಈ ಬಿಸ್ನೆಸ್. ವಾಟ್ ಆರ್ ದ ಲಿಮಿಟೇಷನ್ಸ್? ದ ಫಸ್ಟ್ ಒನ್ ಈಸ್ ಲೋ ಪರ್ಸನಲ್ ಟಚ್. ಸಿಂಪಲ್, ಕಡಿಮೆ ವೈಯಕ್ತಿಕ ಆಪ್ತತೆ. ಯಾಕೆ ಕಡಿಮೆ ವೈಯಕ್ತಿಕ ಆಪ್ತತೆ ಅನ್ನುವಂತಹದ್ದು ಅಂತ ಅಂದರೆ, ಆಲ್ ದ ಆಕ್ಟಿವಿಟೀಸ್ ಕಂಡಕ್ಟೆಡ್ ಥ್ರೂ ದಿ ಇಂಟರ್ನೆಟ್, ನಾಟ್ ಇನ್ ದ ವೇ ಆಫ್ ಪರ್ಸನಲ್ ಟಚ್. ಸೊ ಎಲ್ಲ ಚಟುವಟಿಕೆಗಳು ನಾವು ಯಾವುದರ ಮೂಲಕ ನಡೆಸ್ತಾ ಇದ್ದೀವಿ ಅಂದರೆ ಅಂತರ್ಜಾಲದ ಮೂಲಕ ನಡೆಸ್ತಾ ಇದ್ದೀವಿ ಹೊರತು ಸೊ ಇಲ್ಲಿ ಯಾವುದೇ ವೈಯಕ್ತಿಕವಾದಂತಹ ಒಂದು ಸಂಬಂಧದಿಂದ ಅಥವಾ ಆಪ್ತತೆಯಿಂದ ಅಲ್ಲ. ಸೊ ಹಾಗಾಗಿ ದಿಸ್ ಟೈಪ್ ಆಫ್ ದ ಬಿಸ್ನೆಸ್ ಈಸ್ ನಾಟ್ ಸೂಟೇಬಲ್ ಫಾರ್ ಸಮ್ ಪ್ರಾಡಕ್ಟ್ಸ್ ಲೈಕ್ ಜ್ಯುವೆಲರಿ. ಸೊ ಅಂದರೆ ಬಂಗಾರದಂತಹ ಆಭರಣಗಳನ್ನು ಖರೀದಿ ಮಾಡುವಂತಹದಕ್ಕೆ ಈ ರೀತಿಯಾದಂತಹ ಒಂದು ವ್ಯವಹಾರ ಸರಿ ಅನಿಸೋದಿಲ್ಲ. ಸೊ ಹಾಗಾಗಿ ಸೊ ಇಟ್ ಇಸ್ ಅ ಲಿಮಿಟೇಷನ್ಸ್ ಆಫ್ ಈ ಬಿಸ್ನೆಸ್. ದ ನೆಕ್ಸ್ಟ್ ಒನ್ ಈಸ್ ಡಿಲೇ ಇನ್ ಸೊ ಡೆಲಿವರಿ. ವಿತರಣೆಯಲ್ಲಿ ವಿಳಂಬ. ಯಾಕೆ ವಿತರಣೆಯಲ್ಲಿ ವಿಳಂಬ ಅಂತ ನಾವೇನಾದರೂ ನೋಡ್ತಾ ಹೋದರೆ, ಸಿಂಪಲ್ ಆಗಿ ಹೇಳೋದಾದರೆ,
ಭೌತಿಕ ಸರಕುಗಳ ವಿತರಣೆಯಲ್ಲಿ ಏನಾಗಿದೆ, ಸಮಯವನ್ನು ತೆಗೆದುಕೊಳ್ತದೆ. ಇಟ್ ಟೇಕ್ಸ್ ದ ಪ್ಲೇಸ್ ಸೊ ಮೋರ್ ಆರ್ ಲಾಂಗ್ ಟೈಮ್ ಸೊ ಒನ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಆರ್ ಡೆಲಿವರಿ ಆಫ್ ಗೂಡ್ಸ್. ಫಿಸಿಕಲ್ ಡೆಲಿವರಿ ಆಫ್ ಗೂಡ್ಸ್, ಭೌತಿಕ ಸರಕುಗಳಲ್ಲಿ ನಾವು ಏನು ಮಾಡ್ತಾ ಇರುವ ಮಾರಾಟ ಮಾಡ್ಕೋಬೇಕಾದ ಸಂದರ್ಭಗಳಲ್ಲಿ ಈ ರೀತಿಯಾದಂತಹ ತೊಂದರೆ ಆಗ್ತದೆ. ಅದು ಅಲ್ಲದೆ ಸೊ ಇಟ್ ಈಸ್ ಇನ್ಕನ್ವೀನಿಯಂಟ್ ಟು ದ ಕಸ್ಟಮರ್ಸ್. ಇದು ಕೆಲವೊಂದು ಸಾರಿ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ನೀಡದೇ ಇರುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಏನಾಗಬಹುದು, ಸೊ ಡಿಲೇ ಇನ್ ಡೆಲಿವರಿ ಅಂತ ಹೇಳಿ ಕರಿಬಹುದು. ಎಸ್, ದ ನೆಕ್ಸ್ಟ್ ಒನ್ ಈಸ್ need for technology capability and competence of parties to e-business. ಭಾಗವಹಿಸುವ ವ್ಯಕ್ತಿಗಳ ತಂತ್ರಜ್ಞಾನ ಕ್ಷಮತೆ ಮತ್ತು ಸಾಮರ್ಥ್ಯಗಳ ಅವಶ್ಯಕತೆ. ಅಂದರೆ ಹಳ್ಳಿಯ ಜನರಿಗೆ ಇದು ಉಪಯೋಗ ಆಗೋದಿಲ್ಲ ಅಂತಾನೆ ನೇರವಾಗಿ ಹೇಳ್ಬೋದು. ಯಾಕಂದರೆ it needs some knowledge about the computer and so internet and the transaction. ಸೊ ನಾವು ಏನಾದರೂ ಕೆಲವೊಂದಿಷ್ಟು ಜನರಿಗೆ ಈ ವಿಷಯದ ಕುರಿತು ತಿಳಿದೇ ಇಲ್ಲ ಅಂತಂದರೆ, ಈ ವ್ಯವಹಾರ ಅಂದರೆ ಏನು, ಅಂತರ್ಜಾಲದ ಬಗ್ಗೆ ಗೊತ್ತಿಲ್ಲ ಅಂದರೆ, ಗಣಕಯಂತ್ರದ ಬಗ್ಗೆ ಗೊತ್ತಿಲ್ಲ ಅಂತಂದರೆ, ಮತ್ತು ವಹಿವಾಟಿನ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಈ ವ್ಯವಹಾರ ಅದಕ್ಕೇನಾಗಂಗಿಲ್ಲ, ಸೂಕ್ತ ಅಂತ ಅನ್ಸ್ಕೊಳ್ಳಂಗಿಲ್ಲ. ಎಸ್, ಹಾಗಾಗಿ ಏನು ಕೊಟ್ಟಿದ್ದಾರೆ, ಪಾರ್ಟೀಸ್ ಟು ದ ಈ ಬಿಸ್ನೆಸ್ ರಿಕ್ವೈರ್ ಅ ಫೆಮಿಲಿಯರ್ ಐ ಡಿಗ್ರಿ ಆಫ್ ಸೊ ಫೆಮಿಲಿಯಾರಿಟಿ ವಿತ್ ದ ವರ್ಲ್ಡ್ ಆಫ್ ಸೊ ಕಂಪ್ಯೂಟರ್ಸ್. ಅಂದರೆ ಕಂಪ್ಯೂಟರ್ ಬಗ್ಗೆ ಏನಾಗಿರಬೇಕು, ಜ್ಞಾನವನ್ನು ಹೊಂದಿರಬೇಕು. ದ ಪಾರ್ಟೀಸ್ ಶುಡ್ ಹ್ಯಾವ್ ಇಂಟರ್ನೆಟ್ ಫೆಸಿಲಿಟಿ ಆ್ಯಂಡ್ ಆಲ್ಸೋ ದಿ ನಾಲೆಡ್ಜ್ ಆಫ್ ಆಪರೇಟಿಂಗ್ ದೆಮ್. ಸೊ ಅಂತರ್ಜಾಲದ ಬಗ್ಗೆನೂ ಗೊತ್ತಿರಬೇಕು ಮತ್ತು ಅದನ್ನು ಕಾರ್ಯನಿರ್ವಹಿಸುವುದರ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು. ಒಂದು ವೇಳೆ ಗೊತ್ತಿಲ್ಲ ಅಂತಂದರೆ ಸೊ ಇಟ್ ಈಸ್ ಅ ವೇಸ್ಟ್ಫುಲ್ ಆಕ್ಟಿವಿಟಿ ಅಂತ ಅನಿಸ್ಕೊಳ್ತದೆ. ಎಸ್, ದ ನೆಕ್ಸ್ಟ್ ಒನ್ ಈಸ್ ಹೈ ರಿಸ್ಕ್ ಆರ್ ಇನ್ಕ್ರೀಸ್ಡ್ ರಿಸ್ಕ್. ಹೆಚ್ಚಿನ ನಷ್ಟ ಭಯ ಅಥವಾ ಹೆಚ್ಚಿನ ಆತಂಕವನ್ನು ಹೊಂದಿರುವಂತಹದ್ದು. ಯಾಕೆ ಅಂತ ನಾವು ಏನಾದರೂ ನೋಡಿದ್ರೆ, ಡ್ಯೂ ಟು ದ ಅನಾನಿಮಿಟಿ ಆ್ಯಂಡ್ ನಾನ್ ಟ್ರೇಸಬಿಲಿಟಿ ಆಫ್ ಪಾರ್ಟೀಸ್. ಯಾಕೆ ಹೆಚ್ಚಿದ ಆತಂಕ ಅಂದರೆ ವ್ಯಕ್ತಿಗಳ ಅನಾಮಧೇಯತೆಯನ್ನು ಹೊಂದಿರ್ತಾರೆ ಮತ್ತು ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ. ಯಾರು ಪರ್ಚೇಸ್ ಮಾಡೋರು, ಯಾರು ಸೇಲ್ ಮಾಡೋರು, ಯಾವ ಲೊಕೇಶನ್ ಒಳಗೆ ಏನಾಗ್ತಾಯಿದೆ ಪರ್ಚೇಸ್ ಆಗ್ತಾಯಿದೆ, ಯಾವ ಲೊಕೇಶನ್ ಒಳಗೆ ಸೇಲ್ ಆಗ್ತದೆ ಅನ್ನುವಂತಹದ್ದು ಏನಾಗ್ತದೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಔಟ್. ಹಾಗಾಗಿನೇ ಇದು ಏನಾಗಿದೆ ಅಂತಂದರೆ ರಿಸ್ಕನ್ನು ಹೆಚ್ಚು ಮಾಡಿರುವಂತಹದ್ದು. ಎಸ್, ದ ನೆಕ್ಸ್ಟ್ ಒನ್ ಈಸ್ ಸೊ ಪೀಪಲ್ ರೆಸಿಸ್ಟೆನ್ಸ್, ಜನರ ಪ್ರತಿರೋಧ. ಯಾಕೆ ಜನರ ಪ್ರತಿರೋಧವನ್ನು ಒಡ್ಡಬಹುದು? ಸೊ ನ್ಯೂ ಟೆಕ್ನಾಲಜಿ ಅವರಿಗೆ ಅಡ್ಜಸ್ಟ್ ಆಗದೆ ಇರುವಂತಹದ್ದು, ಅಥವಾ ಆ ಎನ್ವಿರಾನ್ಮೆಂಟ್ ಬಗ್ಗೆ ಏನಾದರೂ ಸರಿಯಾದ ಮಾಹಿತಿ ಇಲ್ಲದೆ ಇರಲಿಲ್ಲ ಅಂದರೆ ಇನ್ಸೆಕ್ಯೂರಿಟಿ ಆಫ್ ಎನ್ವಿರಾನ್ಮೆಂಟ್ ಅಬೌಟ್ ದ ನ್ಯೂ ಎನ್ವಿರಾನ್ಮೆಂಟ್ ಆರ್ ದ ಟೆಕ್ನಾಲಜೀಸ್. ಸೊ ಆ್ಯಸ್ ಅ ರಿಸಲ್ಟ್ ಪೀಪಲ್ ಮೇ ರೆಸಿಸ್ಟ್ ಅನ್ ಆರ್ಗನೈಜೇಷನ್ ಸ್ಪ್ಯಾನ್ ಟು ಎಂಟರ್ ಇಂಟು ಬಿಸ್ನೆಸ್. ಸೊ ಹಾಗಾಗಿ ಒಂದು ವ್ಯವಹಾರ ಚಟುವಟಿಕೆಗಳ ಬಗ್ಗೆ ಏನು ಮಾಡ್ತಾರೆ ಅಂತಂದರೆ ಸೊ ಅದು ಪ್ರತಿರೋಧವನ್ನು ಒಡ್ಡುವಂತಹದ್ದು ನಾವು ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಒನ್ ನೈತಿಕ ಪತನ, ಎಥಿಕಲ್ ಫಾಲೌಟ್ಸ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಇಮೇಲ್ ಅಡ್ರೆಸ್ಸನ್ನು ಒಬ್ಬ ಎಂಪ್ಲಾಯಿಯಾಗಿ ಎ ಅನ್ನುವಂತಹ ಎಂಪ್ಲಾಯಿ ಒಂದು ಕಂಪನಿ ಒಳಗೆ ವರ್ಕ್ ಮಾಡಕತ್ತಾನೆ ಅಂತಂದರೆ ಅವನು ಏನು ಮಾಡಬೇಕಾಗ್ತದೆ, ಕೆಲವೊಂದಿಷ್ಟು ಯೂಸನ್ನು ಮಾಡಬೇಕಾಗ್ತದೆ ಕಂಪ್ಯೂಟರ್ನ. ತನ್ನ ಪರ್ಸ್ನಲನ್ನು ಸಹಿತವಾಗಿ ಏನು ಮಾಡ್ತಾ ಇರ್ತಾನೆ, ಕೆಲವೊಂದು ಸಾರಿ ಯೂಸ್ ಮಾಡ್ತಾ ಇರ್ತಾನೆ. ಸೊ ಈ ಪರ್ಸ್ನಲನ್ನು ಯೂಸ್ ಮಾಡೋದನ್ನು ಫೈಂಡ್ ಔಟ್ ಮಾಡ್ತಾರೆ. ಸೊ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನಿಕ್ ಐ, ವಿದ್ಯುನ್ಮಾನೀಯ ಕಣ್ಣು ಅಂತ ಹೇಳಿ ಕರಿಬಹುದು. ಕನ್ನಡದಲ್ಲಿ ಏನಂತ ಕರಿಬಹುದು, ವಿದ್ಯುನ್ಮಾನೀಯ ಕಣ್ಣು, ಎಲೆಕ್ಟ್ರಾನಿಕ್ ಐ. ದ ಮೆನಿ ಫರ್ಮ್ಸ್ ಯೂಸ್ ಆನ್ ಎಲೆಕ್ಟ್ರಾನಿಕ್ ಐ ಟು ಕೀಪ್ ಟ್ರ್ಯಾಕ್ ಆಫ್ ದಿ
email account, so computer files and websites used by their employees. ಎಸ್ ನಾ ಹೇಳ್ತಾ ಇದ್ದೆ, ಪ್ರತಿಯೊಬ್ಬ ಎಂಪ್ಲಾಯಿ ಏನು ಮಾಡ್ತಾನೆ, ತಂದೆ ಆದಂತಹ ಒಂದಿಷ್ಟು ಕಾಂಟ್ಯಾಕ್ಟನ್ನು ಬಿಲ್ಡ್ ಮಾಡ್ಕೊಂಡಿರ್ತಾನೆ. ಆ ತಂದೆ ಆದಂತಹ ಪರ್ಸನಲ್ ಡೇಟಾವನ್ನು ಯಾರು ಚೆಕ್ ಮಾಡಬಹುದು, ಕಂಪ್ನಿಯವರು ಚೆಕ್ ಮಾಡಬಹುದು. ಎಸ್, ಇಟ್ ಈಸ್ ಅ ಲ್ಯಾಕ್ ಆಫ್ ದ, ಸೊ ಈ ಬಿಸ್ನೆಸ್ ಇದರಿಂದ ಏನಾಗ್ತದೆ, ದಿಸ್ ಬಿಸ್ನೆಸ್ ಲ್ಯಾಕ್ಸ್ ಸೊ ಎಥಿಕ್ಸ್ ಆಸ್ ಇಟ್ ಈಸ್ ಅಟ್ಯಾಕ್ಸ್ ಆನ್ ದ ಪ್ರೈವಸಿ. ತಮ್ಮ ಪ್ರತ್ಯೇಕತೆಯ ಒಂದು ಒಡೆತಕ್ಕೇನಾಗಿರುವಂತಹದ್ದು ಕಾರಣವಾಗಿರುವಂತಹದ್ದು ಅಂತ ಹೇಳಿ ಕರಿಬಹುದು. ಎಸ್, ದ ರಿಮೈನಿಂಗ್ ಕಂಟೆಂಟ್ ಈಸ್ ಲೈಕ್ ವಾಟ್, so outsourcing I will explain in next video. Thank you.